ಇದು ಜಗತ್ತಿನ ಅತಿ ಸುಲಭ ಉಂಡಿ ಅಂದ್ರೂ ತಪ್ಪಾಗಂಗಿಲ್ಲ. ಯಾಕಂದ್ರೆ ಇದನ್ನ ತಯಾರ್ಸಕ ಬರೀ 10 ನಿಮಿಷ ಸಾಕು. ಬಹಳ ರುಚಿ ಆಕತಿ, ಅಷ್ಟ ಆರೋಗ್ಯಕರನೂ ಐತಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗ ಸ್ವಾಗತ. ನಾನು ರಶ್ಮಿ. ಈ ಉಂಡಿ ತಯಾರ್ಸಕ ಬರೀ 2 ಇಂಗ್ರೀಡಿಯೆಂಟ್ ಸಾಕು. ಬಹಳ ಸುಲಭವಾಗಿ ಫಟಾಫಟ್ ಇವನ್ನ ನೀವು ತಯಾರಿಸ್ಬೋದು. ಜಾಸ್ತಿ ತಡ ಮಾಡೋದು ಬೇಡ. ಈ ಉಂಡಿ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಅದಕ್ಕೂ ಮುಂಚೆ ನೀವೇನಾರ ನಮ್ಮ ಚಾನಲ್ನ ಮೊದಲನೇ ಸತಿ ನೋಡಾಕತ್ತಿದ್ರ ಅಥವಾ ಇನ್ನು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿದ ಮ್ಯಾಗ ಅದ್ರ ಬಾಜುಕನ ಬೆಲ್ ಬಟನ್ ಇರ್ತೈತಿ, ಅದನ್ನು ಪ್ರೆಸ್ ಮಾಡ್ರಿ. ಅದರಿಂದ ನಾವು ಹೊಸ ವಿಡಿಯೋ ಹಾಕಿದಾಗ ಮುಂಚೆ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಈ ಉಂಡಿ ತಯಾರ್ಸಕ್ಕ ನಮ್ಗೆ ಇಲ್ಲಿ ಬೆಲ್ಲ ಬೇಕಾಕತಿ. ನಾನಿಲ್ಲಿ 2 ಕಪ್ನಷ್ಟು ಬೆಲ್ಲ ತಗೊಂಡಿನಿ. ಇದನ್ನ ಗ್ರಾಮ್ನಾಗ ನೋಡಿದ್ರ 500 ಗ್ರಾಮ್ ಅಂದ್ರೆ ಅರ್ಧ kg ಅಷ್ಟು ಐತಿ. ಮನ್ಯಾಗಿರೋ ಯಾವ್ದಾರ ಒಂದು ಬಟ್ಲದಿಂದ ಎಲ್ಲ ಪದಾರ್ಥ ಅಳತಿ ಮಾಡಿ ತಗೋರಿ. ನೋಡ್ರಿ, ಈ ಬಟ್ಲದಿಂದ ನಾನಿಲ್ಲಿ 2 ಕಪ್ನಷ್ಟು ಬೆಲ್ಲ ತಗೊಂಡಿನಿ. ಇದ ಕಪ್ನಿಂದ 2 ಕಪ್ನಷ್ಟು ಶೇಂಗಾ ತಗೋರಿ. ಇವನು ಗ್ರಾಮ್ನಾಗ ನೋಡಿದ್ರ 500 ಗ್ರಾಮ್ನಷ್ಟು ಅದು. 5 ಚಮಚೆ ಅಷ್ಟು ಅಂದ್ರೆ 20 ಗ್ರಾಮ್ನಷ್ಟು ಎಳ್ ತಗೋರಿ. ಇದು ಆಪ್ಷನಲ್ ಐತಿ, ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡ್ರಿ. ಈಗ ನಾವು ತಗೊಂಡಿರೋ ಶೇಂಗಾ ಒಂದು ದಪ್ಪನ ತಳ ಇರೋ ಕೆಬ್ನದ ಬಾಳ್ಗೆ ಒಳಗೆ ಹುರಿದು ತಗೊಳ್ಳೋಣ. ಆದಷ್ಟು ಈ ರೀತಿ ಕೆಬ್ನದ ಬಾಳ್ಗೆನ ತಗೋರಿ, ಅಂದ್ರೆ ಇದು ಎಲ್ಲ ಕಡೆ ಈವನ್ ಆಗಿ ಹೀಟ್ ಆಕತಿ. ಅದರಿಂದ ನಮ್ಮ ಶೇಂಗಾನು ಎಲ್ಲ ಕಡೆ ಚಂದಾಗ ರೋಸ್ಟ್ ಆಕ್ಕವು. ಗ್ಯಾಸ್ ಲೋ ಫ್ಲೇಮ್ನಾಗನ ಇಟ್ಟು ಇವು ಒಳಗಿಂದ ಚಂದಾಗ ಬೇಯೋವರೆಗೂ ಹುರಿದು ತಗೊಳ್ಳೋಣ. ಇವು ಚಂದಾಗ ಬೆಂದಿಲ್ಲ ಅಥವಾ ಹಸಿ ಬಿಸಿ ಉಳಿದ್ರ ನಾವು ತಯಾರ್ಸಕತ್ತಿರೋ ಉಂಡಿನೂ ಕಂಪಾಗಂಗಿಲ್ಲ, ಅಷ್ಟು ರುಚಿ ಆಗಂಗಿಲ್ಲ, ಮತ್ತು ಅದಕ್ಕೆ ಬಹಳ ಜಲ್ದಿ ವಾಸನೆನೂ ಬರ್ತೈತಿ. ನೋಡ್ರಿ, ಇವು ಈ ರೀತಿ ಚಟಪಟ ಅಂದು ಮ್ಯಾಗಿನ ಸಿಪ್ಪಿ ಒಂದು ಸ್ವಲ್ಪ ಕಪ್ಪಕತ್ತಲ್ಲ ಅಲ್ಲಿವರೆಗೂ ಇವನ್ನ ಹುರಿಬೇಕು. ಇದಕ್ಕಿಂತ ಜಾಸ್ತಿ ಇವನ್ನ ಅಂದ್ರೆ ಹೊತ್ತೋವರೆಗೂ ಇವನ್ನ ಹುರಿಬೇಡ್ರಿ, ಇಲ್ಲಾಂದ್ರೆ ಟೇಸ್ಟ್ ಹಾಳಾಕತ್ತಿ. ನಿಮ್ಗೆ ಇದ್ರ ಸೌಂಡ್ ಕೇಳಿಸ್ತಿರ್ಬೋದು ಅನ್ಕೊಂತೇನಿ. ಈ ರೀತಿ ಇವು ಚಟಪಟ ಅನ್ಬೇಕು. ಇವನ್ನ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗ ಇಟ್ಟನ ಹುರಿಬೇಕು. ಹೈ ಫ್ಲೇಮ್ನಾಗ ಗ್ಯಾಸ್ ಇಟ್ಟು ಹುರಿದ್ರ ಮ್ಯಾಗಿನ ಸಿಪ್ಪಿ ಬಹಳ ಜಲ್ದಿ ಕಪ್ಪಾಕತ್ತಿ, ಆದ್ರೆ ಇವು ಹಸಿ ಬಿಸಿನ ಉಳಿದಿರ್ತವು. ಅದಕ್ಕೆ ಗ್ಯಾಸ್ ಲೋ ಫ್ಲೇಮ್ನಾಗನ ಇಟ್ಟು ಒಂದು ಸ್ವಲ್ಪ ಪೇಷನ್ಸ್ನಿಂದ ಇವನ್ನ ಈ ರೀತಿ ಚಟಪಟ ಅಂದು ಒಳಗಿಂದ ಚಂದಾಗ ಬೇಯುವವರೆಗೂ ರೋಸ್ಟ್ ಮಾಡ್ಕೊಂಡು ತಗೋರಿ. ಈಗ ಇವನ್ನ ತೆಗೆದು ಒಂದು ಅಗ್ಲ ಇರೋ ಪರಾತದಾಗ ಹಾಕೋಣ. ಇವನ್ನ ಆರಿಸಿ ಸಿಪ್ಪಿ ತೆಗಿಬೇಕು. ಇದ್ರಾಗಿಂದ ಒಂದು ಶೇಂಗಾ ನಿಮ್ಗೆ ಸಿಪ್ಪಿ ಸುಲು ತೋರಿಸ್ತೇನೆ ನೋಡ್ರಿ. ಈ ರೀತಿ ಸ್ವಲ್ಪ ರಬ್ ಮಾಡಿದ್ರೆ ಇದು ಪೂರ್ತಿ ಸಿಪ್ಪಿ ಬಿಚ್ಚತೈತಿ. ಈ ರೀತಿ ಇವನ್ನ ಚಂದಾಗ ಬೇಯಿಸ್ಬೇಕು. ಇವನ್ನ ನೀವು ಚಂದಾಗ ಬೇಯಿಸಿದ್ರನ ಈ ರೀತಿ ಇದು ಪೂರ್ತಿ ಸಿಪ್ಪಿ ಬಿಡ್ತೈತಿ. ಇವು ಸದ್ಯ ಬಹಳ ಬಿಸಿ ಅದವು, ಇವು ಒಂದು ಸ್ವಲ್ಪ ಆರ್ಲಿ. ಅಲ್ಲಿವರೆಗೂ ಅದ ಬಾಳ್ಗಿ ಒಳಗೆ ನಾವು ಎಳ್ಳುನು ಹುರಿದು ತಗೊಳ್ಳೋಣ. ಇವನ್ನ ಹುರಿಯಾಕ ಬಹಳ ಹೊತ್ತು ಬೇಕಾಗಂಗಿಲ್ಲ. ಲೋ ಫ್ಲೇಮ್ನಾಗ ಒಂದು 2 ನಿಮಿಷ ಈ ರೀತಿ ಕಾಡಿಸ್ತಾನ ಹುರಿರಿ. ಈ ಥರ ಉಬ್ಬಿ ಇವು ಚಟಪಟ ಅಂತವ್ ನೋಡ್ರಿ, ಆಗ ತೆಗೆದು ಬಿಡ್ರಿ. ಈ ಕಡೆ ಶೇಂಗಾ ಆರೆವು, ಇವನ್ನ ಸಿಪ್ಪಿ ತೆಗೆದು ತಗೊಳ್ಳೋಣ. ನೋಡ್ರಿ, ಈ ರೀತಿ ಒಂದು ಸ್ವಲ್ಪ ರಬ್ ಮಾಡಿದ್ರೆ ಸಾಕು, ಬಹಳ ಜಲ್ದಿ ಇವನ್ನ ನೀವು ಸಿಪ್ಪಿ ತೆಗೆದು ತಗೋಬಹುದು. ನಾನು ಇದ್ರಾಗಿನ ಅರ್ಧ ಶೇಂಗಾ ಸಿಪ್ಪಿ ತೆಗಿತೀನಿ, ಇನ್ನು ಅರ್ಧ ಹಂಗೆ ಬಿಡ್ತೇನೆ. ಇದರಿಂದ ಉಂಡಿ ಕಲರ್ ಬಹಳ ಚಲೋ ಬರ್ತೈತಿ ಮತ್ತು ಇದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ನೋಡ್ರಿ, ಈ ರೀತಿ ಸಿಪ್ಪಿ ತೆಗೆದ್ಮ್ಯಾಗ ಈಗ ಇವನ್ನ ನಾವು ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ದೊಡ್ಡ ಮಿಕ್ಸಿ ಜಾರ್ ತಗೋರಿ. ಅದ್ರಾಗ ಅರ್ಧದಷ್ಟು ಶೇಂಗಾ ಹಾಕಿ ಇವನ್ನ ಒಂದು ಸ್ವಲ್ಪ ಉಟ್ಟ ಗ್ರೈಂಡ್ ಮಾಡ್ಕೊಂಡು ತಗೋರಿ. ಔಡ ಬೌಡ ಅಂತಾರೆ ನೋಡ್ರಿ, ಹಂಗೆ ನೀವಿಲ್ಲಿ ನೋಡಾಕತ್ತಿರ್ಬೋದು. ನೋಡ್ರಿ, ಈ ಥರ ಶೇಂಗಾ ಒಂದು ಸ್ವಲ್ಪ ದೊಡ್ಡ ದೊಡ್ಡ ತುಂಡನೇ ಇರಲಿ. ಈಗ ಇದನ್ನ ಒಂದು ಬೌಲ್ನಾಗ ಹಾಕಿ ತಗೊಳ್ಳೋಣ. ಈ ರೀತಿನ ಇದನ್ನ ಗ್ರೈಂಡ್ ಮಾಡ್ರಿ. ತೀರಾ ಪೌಡರ್ ಥರ ಮಾಡಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಉಂಡಿ ತಿನ್ನಕ ರುಚಿ ಅನ್ಸಂಗಿಲ್ಲ. ಈಗ ಇದ ಜಾರ್ನಾಗನ ನಾವು ಉಳಿದಿರೋ ಶೇಂಗಾನು ಈ ರೀತಿ ಉಟ್ಟಾಗಿನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಈಗ ಇದ್ರಾಗ ಬೆಲ್ಲ ಹಾಕಿ ಕಲಿಸ್ಬೇಕು. ಬೆಲ್ಲ ಈ ರೀತಿ ಸಣ್ಣಕ್ಕೆ ಜಜ್ಜಿ ತಗೋರಿ ಅಥವಾ ಹೆಚ್ಚಿ ತಗೋಬಹುದು. ಈ ಎರಡೂ ಕಲಿಸ್ಕೊಂಡು ತಗೊಳ್ಳೋಣ. ಮುಂಚೆ ಈ ರೀತಿ ಇದನ್ನ ಕೈನಿಂದನ ಕಲಿಸ್ಕೊಂಡು ತಗೋರಿ. ಈ ರೀತಿ ಇದನ್ನ ಕಲಿಸ್ಕೊಂಡ್ಮ್ಯಾಗ ಈಗ ಇದನ್ನ ಮಿಕ್ಸಿ ಜಾರ್ನಾಗ ಹಾಕಿ ಒಂದು 2 ರೌಂಡ್ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಇದನ್ನ ನಾನು 2 ಭಾಗದಾಗ ಗ್ರೈಂಡ್ ಮಾಡ್ಕೊಂಡು ತಗೊಳಕತ್ತೇನಿ. ಇದ್ರಾಗಿನ ಅರ್ಧ ಮಿಕ್ಸ್ಚರ್ ಹಾಕಿ ಇದನ್ನ ಒಂದು 2-3 ರೌಂಡ್ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಅಂದ್ರೆ ಶೇಂಗಾ ಪುಡಿ ಒಳಗೆ ಬೆಲ್ಲ ಚಂದಾಗ ಮಿಕ್ಸ್ ಆಕತಿ ಮತ್ತು ಬೆಲ್ಲದ ದೊಡ್ಡ ದೊಡ್ಡ ತುಂಡು ಉಳಿದಿದ್ರು ಅವು ಸಣ್ಣ ಆಕ್ಕವು. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಇದನ್ನ ನಾವು 2 ಸತಿ ಗ್ರೈಂಡ್ ಮಾಡಿದ್ರು ಈ ರೀತಿ ಇದು ಒಂದು ಸ್ವಲ್ಪ ಉಟ್ಟಾಗಿನ ಐತಿ. ಇದೇ ರೀತಿ ಇದನ್ನ ಗ್ರೈಂಡ್ ಮಾಡ್ರಿ, ತೀರಾ ಪುಡಿ ಥರ ಮಾಡಬೇಡ್ರಿ. ಈಗ ಉಳಿದಿರೋ ಮಿಕ್ಸ್ಚರ್ನು ಜಾರ್ನ್ಯಾಗ ಹಾಕಿ ಇದ್ರಾಗ ನಾವು ಹುರಿದಿಟ್ಟಿದ್ವಿ ನೋಡ್ರಿ ಎಳ್ಳು, ಅವನ್ನ ಹಾಕಿ ಇದೇ ರೀತಿ ಉಟ್ಟಾಗಿನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ನೋಡ್ರಿ, ಇಲ್ಲಿ ನಾನು ಎಲ್ಲ ಮಿಕ್ಸ್ಚರ್ ಗ್ರೈಂಡ್ ಮಾಡ್ಕೊಂಡು ತಗೊಂಡೇನಿ. ನೀವಿಲ್ಲಿ ನೋಡಾಕತ್ತಿರ್ಬೋದು ಇದ್ರಾಗ ಆಲ್ರೆಡಿ ಎಷ್ಟು ಬೈಂಡಿಂಗ್ ಬಂದೈತಿ.
ಬೆಲ್ಲ ಹಸಿ ಇರ್ತೈತಿ ಅಂದ್ರೆ ಅದ್ರಾಗ ಅಂಟಿನ ಅಂಶ ಅಂಟಿರ್ತೈತಿ. ಮತ್ತು ನಾವು ಶೇಂಗಾ ಏನು ಗ್ರೈಂಡ್ ಮಾಡಿದ್ವಿ ನೋಡ್ರಿ, ಅದು ಎಣ್ಣೆ ಬಿಡ್ತೈತಿ. ಅದ್ರ ಒಳಗನ ಇವು ಚಂದಾಗ ಬೈಂಡ್ ಆಕ್ಕವು. ನೀವು ಇಲ್ಲಿ ನೋಡಾಕತ್ತಿರ್ಬೋದು. ಸೊ ಇದ್ರಾಗ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ. ಇದ್ರಾಗಿನ ಸ್ವಲ್ಪ ಮಿಕ್ಸ್ಚರ್ ತೊಗೊಂಡು ಉಂಡೆ ಕಟ್ಟಿ ತೊಗೊಳ್ಳೋಣ. ನೀವು ಇದ್ರಾಗ ತುಪ್ಪ ಹಾಕಿದ್ರೆ ಒಂದು 15ರಿಂದ 20 ದಿನದಾಗ ಇವು ಕೌಟ್ ವಾಸನೆ ಬರ್ತವೆ. ಅದರಿಂದ ತುಪ್ಪ ಹಾಕಬೇಡ್ರಿ. ಈ ರೀತಿ ಇದನ್ನು ಚಂದಾಗ ಕಟ್ಟಿದ ಮ್ಯಾಗ 2 ಅಂಗೈ ನಡುವೆ ರೋಲ್ ಮಾಡಿ ಲಾಸ್ಟಿಗೆ ಒಂದು ಸ್ವಲ್ಪ ಈ ರೀತಿ ಆಡಿಸ್ರಿ. ಪರ್ಫೆಕ್ಟ್ ನೋಡ್ರಿ, ಶೇಂಗಾ ಉಂಡೆ ರೆಡಿ ಐತಿ. ಇವನ್ನ ತೀರಾ ದೊಡ್ಡದು ಅಥವಾ ತೀರಾ ಸಣ್ಣದು ಮಾಡಬೇಡ್ರಿ. ಈ ರೀತಿ ಮೀಡಿಯಮ್ ಆಕಾರದಾಗ ಇರಲಿ. ನೋಡ್ರಿ, ಇದು ಸ್ವಲ್ಪನೂ ಕ್ರ್ಯಾಕ್ ಆಗಿಲ್ಲ. ಎಷ್ಟು ಚಂದ ಬೈಂಡ್ ಆಗೈತಿ ಮತ್ತು ಪರ್ಫೆಕ್ಟ್ ಸ್ಮೂತ್ ಶೈನಿ ಟೆಕ್ಸ್ಚರ್ ಬಂದೈತಿ. ಇದೇ ರೀತಿ ಉಳಿದಿರೋ ಮಿಕ್ಸ್ಚರ್ನಿಂದನೂ ಉಂಡೆ ಕಟ್ಟಿ ತಗೊಳ್ಳೋಣ. ನೋಡಿದ್ರಲ್ಲ, ಈ ಉಂಡೆ ಕಟ್ಟೋದು ಎಷ್ಟು ಸುಲಭ ಐತೆ ಅಂತ. ನೀವು ಶೇಂಗಾ ಚಂದಾಗ ಹುರಿದು ತಗೊಂಡ್ರೆ ಸಾಕು. ಮುಂದಿನ ಪ್ರೊಸೀಜರ್ ಭಾಳ ಈಸಿ ಐತಿ. ಈ ಉಂಡೆ ತಯಾರಿಸೋದು ಭಾಳ ಅಂದ್ರೆ ಭಾಳ ಈಸಿ ಐತಿ. ಇದ್ರಾಗ ಪಾಕ ಮಾಡೋ ಜಂಜಾಟ ಇಲ್ಲ ಅಥವಾ ಬಹಳಷ್ಟು ತುಪ್ಪ ಬೇಕು ಅಂತನೂ ಇಲ್ಲ. ಬರೀ 3 ಪದಾರ್ಥ ಇದ್ರೆ ಸಾಕು. ಅಥವಾ ನೀವು ಎಳ್ಳು ಹಾಕಲಿಲ್ಲ ಅಂದ್ರೆ 2 ಪದಾರ್ಥದ ಒಳಗೆ ಇದನ್ನು ತಯಾರಿಸ್ಬೋದು. ಬರೀ ಶೇಂಗಾ ಹುರಿಯುವಾಗ ಒಂದು ಸ್ವಲ್ಪ ಗಮನ ಇಟ್ಟು ಲೋ ಫ್ಲೇಮ್ನ್ಯಾಗ ಹುರಿರಿ. ಉಳ್ದಿದ್ದ ಪ್ರೊಸೀಜರ್ ಅಂತೂ ಭಾಳ ಈಸಿ ಐತಿ. ಅಗದಿ ನೀವು ಮೊದಲನೇ ಸತಿ ಉಂಡೆ ಮಾಡಾಕತ್ತಿದ್ರೂ ಪರ್ಫೆಕ್ಟಾಗಿ ಮಾಡ್ಬೋದು. ಸೊ ನೀವು ಈ ಪಂಚಮಿ ಒಳಗೆ ನಾನು ತಿಳಿಸಿರೋ ರೀತಿ ಮತ್ತು ಅಳತಿ ತಗೊಂಡು ಈ ಉಂಡೆ ತಯಾರಿಸ್ರಿ. ಹೆಂಗೆ ಬಂತು ಅಂತ ಕಮೆಂಟ್ನಾಗ ತಿಳಿಸ್ರಿ. ನಾನು ಎಲ್ಲ ಉಂಡೆ ರೆಸಿಪೀಸ್ ಡಿಸ್ಕ್ರಿಪ್ಷನ್ಯಾಗ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ರಿ. ವಿಡಿಯೋ ಚಲೋ ಅನ್ಸಿದ್ರೆ, ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡ್ರಿ. ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ನಾಗರ ಪಂಚಮಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.